ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಬಸಳೆ ಸೊಪ್ಪಿನ ಪ್ರಯೋಜನದ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಬನ್ನಿ ಹಾಗಾದ್ರೆ ಮಲಬಾರ್ ಲೇಸ್ ಬಸಳೆ ಸೊಪ್ಪಿನ ಪ್ರಯೋಜನ ಏನು ಅಂತ ತಿಳ್ಕೊಳ್ಳೋಣ. ಬಸಳೆ ಸೊಪ್ಪು ತನ್ನಲ್ಲಿರುವ ಹಲವಾರು ಬಗೆಯ ಪೌಷ್ಟಿಕ ತತ್ವಗಳಿಂದ ಮನುಷ್ಯನ ಆರೋಗ್ಯಕ್ಕೆ ಬಹಳಷ್ಟು ಬಗೆಯಲ್ಲಿ ಸಹಕಾರಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬಸಳೆ ಸೊಪ್ಪಿನಲ್ಲಿರುವ ಪೋಷಕಾಂಶಗಳು ಏನು ಅಂತ ನೋಡೋಣ. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ B9, ಐರನ್, ಕ್ಯಾಲ್ಸಿಯಂ, ಕಾಪರ್, ಮೆಗ್ನೀಷಿಯಂ, ಫಾಸ್ಫರಸ್, ಪೊಟ್ಯಾಷಿಯಂ, ಲ್ಯೂಟಿನ್ ಮತ್ತು ಬೀಟಾ ಕೆರೋಟಿನ್ ಎಂಬ 2 ಆಂಟಿ ಆಕ್ಸಿಡೆಂಟ್ಗಳು ಸಹ ಇದೆ. ಬಾಯಿಯಲ್ಲಿ ಉಂಟಾಗುವ ಹುಣ್ಣಿನಿಂದ ಹಿಡಿದು ಸರ್ವರೋಗಕ್ಕೂ ಮದ್ದು ಎಂಬ ಖ್ಯಾತಿ ಬಸಳೆ ಸೊಪ್ಪಿಗಿದೆ. ಹಾಗಾದ್ರೆ ಬಸಳೆ ಸೊಪ್ಪನ್ನು ನಾವು ಬಳಸೋದ್ರಿಂದ ನಮ್ಗೆ ಯಾವ ರೀತಿಯ ತೊಂದರೆಯಿಂದ ನಾವು ದೂರ ಇರಬಹುದು ಅಂತ ನೋಡೋಣ. ಹೃದಯದ ತೊಂದರೆಯಿಂದ ದೂರ ಇರಬಹುದು. ಬಸಳೆ ಸೊಪ್ಪಿನಲ್ಲಿ ಫೋಲೇಟ್ ಅಂಶ ಅಧಿಕವಾಗಿದೆ. ಇದು ಸಾಮಾನ್ಯವಾಗಿ ರಕ್ತದಲ್ಲಿನ ಹಿಮೋಸಿಸ್ಟಿನ್ ಮಟ್ಟವನ್ನ ತಗ್ಗಿಸುತ್ತಿದೆ ಮತ್ತು ಮನುಷ್ಯನಲ್ಲಿ ಹಿಮೋಸಿಸ್ಟಿನ್ ಹಾರ್ಟ್ ಅಟ್ಯಾಕ್ ಮತ್ತು ಪಾರ್ಶ್ವವಾಯುಕ್ಕೆ ಕಾರಣವಾಗುವಂತಹ ಒಂದು ಅಂಶವಾಗಿದೆ. ಈ ಅಂಶವನ್ನ ಇದು ತಗ್ಗಿಸುತ್ತಿರೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುವಂತಹ ತೊಂದರೆಯಿಂದ ನಾವು ದೂರ ಇರಬಹುದು. ಮಾನಸಿಕ ಖಿನ್ನತೆಯಿಂದ ಮುಕ್ತಿಯನ್ನ ಪಡೆಯಬಹುದು. ಬಸಳೆ ಸೊಪ್ಪಿನಲ್ಲಿ ಫೋಲೇಟ್ ಎಂಬ ಅಂಶ ಇರುವುದರಿಂದ ಮಾನಸಿಕ ಖಿನ್ನತೆಗೆ ಒಳಗಾಗುವವರಿಗೆ ಬಸಳೆ ಸೊಪ್ಪನ್ನ ತಿನ್ನಿಸುವುದರಿಂದ ಖಿನ್ನತೆಯಿಂದ ಹೊರಬರುತ್ತಾರೆ. ಇನ್ನ ನೆನಪಿನ ಶಕ್ತಿಯನ್ನು ಸಹ ಇದು ಹೆಚ್ಚಿಸುತ್ತದೆ. ಕ್ಯಾನ್ಸರ್ ನಿವಾರಕ ಅಂತಾನೆ ಕರೀಬಹುದು ಬಸಳೆ ಸೊಪ್ಪನ್ನ. ಬಸಳೆ ಸೊಪ್ಪಿನ ಸೇವನೆಯಿಂದ ಕರುಳಿನ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಶ್ವಾಸಕೋಶ ಮತ್ತು ಬ್ರೈನ್ ಟ್ಯೂಮರ್ನಂತಹ ಆರೋಗ್ಯ ಸಮಸ್ಯೆಗಳಿಂದ ದೂರ ಇರಬಹುದು. ಹಾಗಾದ್ರೆ ಬಸಳೆ ಸೊಪ್ಪನ್ನ ನಮ್ಮ ಆರೋಗ್ಯದ ಒಂದು ಜೀವನದಲ್ಲಿ ಬಳಸ್ತಾ ಬರೋಣ ಫ್ರೆಂಡ್ಸ್. ಗರ್ಭಿಣಿಯರಿಗೆ ಸಹಕಾರಿಯಾಗಿದೆ ಬಸಳೆ ಸೊಪ್ಪು. ಹೌದು, ಗರ್ಭಿಣಿಯರು ಬಸಳೆ ಸೊಪ್ಪನ್ನ ಬಳಸೋದ್ರಿಂದ ಅವರ ಹೊಟ್ಟೆಯಲ್ಲಿರುವಂತಹ ಮಗು ಸಹ ಆರೋಗ್ಯವಾಗಿರುತ್ತೆ. ತುಂಬಾನೇ ಪೌಷ್ಟಿಕಾಂಶಗಳನ್ನ ಹೊಂದಿದೆ ಬಸಳೆ ಸೊಪ್ಪು. ಇನ್ನ ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯವನ್ನ ಒದಗಿಸುತ್ತದೆ ಬಸಳೆ ಸೊಪ್ಪು. ಬಸಳೆ ಸೊಪ್ಪನ್ನ ನಾವು ಬಳಸೋದ್ರಿಂದ ಸ್ನಾಯುಗಳು ಬಲಗೊಳ್ಳುತ್ತದೆ. ಬಸಳೆ ಸೊಪ್ಪನ್ನು ಆಹಾರದಲ್ಲಿ ಹೆಚ್ಚಾಗಿ ಬಳಸುವುದರಿಂದ ದೇಹದ ಸ್ನಾಯುಗಳನ್ನು ಸದೃಢಗೊಳಿಸಲು ಸಹಕರಿಸುತ್ತದೆ. ತೂಕ ಇಳಿಕೆಗೆ ಸಹಕಾರಿ ಬಸಳೆ ಸೊಪ್ಪು. ಇದು ಕಡಿಮೆ ಕ್ಯಾಲರಿಗಳನ್ನು ಹೊಂದಿದ್ದು ಹಾಗೂ ಹೆಚ್ಚು ಫೈಬರ್ ಅಂಶವನ್ನು ಹೊಂದಿದೆ. ಇದರಲ್ಲಿನ ಫೈಬರ್ ಅಂಶವು ಉತ್ತಮವಾದ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ಹಾಗಾಗಿ ಆರಾಮಾಗಿ ನೈಸರ್ಗಿಕವಾಗಿ ನಾವು ಬಸಳೆ ಸೊಪ್ಪನ್ನ ತಿನ್ನುವುದರ ಮೂಲಕ ತೂಕವನ್ನು ಇಳಿಕೆ ಮಾಡ್ಕೋಬಹುದು. ರಕ್ತಹೀನತೆ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ ಬಸಳೆ ಸೊಪ್ಪು. ಏಕೆಂದ್ರೆ ಇದರಲ್ಲಿ ಐರನ್ ಅಂಶವು ಹೇರಳವಾಗಿರೋದ್ರಿಂದ ಹಾಗಾಗಿ ರಕ್ತಹೀನತೆ ಸಮಸ್ಯೆಯನ್ನ ನಾವು ತಡೆಗಟ್ಟಬಹುದು ಬಸಳೆ ಸೊಪ್ಪನ್ನ ತಿನ್ನುವುದರ ಮೂಲಕ. ಸೌಂದರ್ಯಕ್ಕೂ ಪ್ರಯೋಜನ ಬಸಳೆ ಸೊಪ್ಪು. ಇದು ಆರೋಗ್ಯಕ್ಕೆ ಮಾತ್ರವಲ್ಲದೆ ಸೌಂದರ್ಯಕ್ಕೂ ಪ್ರಯೋಜನಕಾರಿ ಅಂತಾನೆ ಹೇಳ್ಬೋದು. ಬಸಳೆ ಸೊಪ್ಪನ್ನ ಅರೆದು ಪೇಸ್ಟ್ ಮಾಡಿ ಮುಖಕ್ಕೆ ಫೇಸ್ ಪ್ಯಾಕ್ ರೀತಿ ಬಳಸೋದ್ರಿಂದ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬೋದು. ಮುಖದಲ್ಲಿರುವ ಕಲೆ ಎಲ್ಲ ನಿವಾರಣೆಯಾಗಿ ಮುಖ ಚೈತನ್ಯದಿಂದ ಕೂಡಿರುತ್ತೆ ಮತ್ತು ರಕ್ತದೊತ್ತಡವನ್ನು ಸಹ ಇದು ನಿಯಂತ್ರಿಸುತ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬಸಳೆ ಸೊಪ್ಪನ್ನ ನಾವು ದಿನನಿತ್ಯ ಬಳಸೋದ್ರಿಂದ ನಮ್ಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ. ಸೊ ಮಲಬಾರ್ ಸ್ಪಿನಚ್ ಅಂತಾನೆ ಕರಿತೀವಿ. ಮಲಬಾರ್ ಲೀವ್ಸ್ ನ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಮಾಹಿತಿಯ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.